ನೋಡ್ರಿ ಹಿಂಗೆ ತಯಾರಿಸಿ ಕೊಟ್ರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ, ಎಲ್ಲರೂ ಖುಷಿಯಿಂದ ತಿಂತಾರ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಈ ಸತಿ ಮಾರ್ಕೆಟ್ನಾಗ ಎಲ್ಲಿ ನೋಡಿದ್ರಲ್ಲೇ ಬರೀ ನೀರ್ಲ ಹಣ್ಣು ಕಾಣಕತ್ತವು. ನೀರ್ಲ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಈ ನೀರ್ಲ ಹಣ್ಣು ಬರೀ ಹಂಗ ತಿನ್ನೋದಲ್ಲದ, ಇದರಿಂದ ನಾವು ಬಹಳ ಬೇರೆ ಬೇರೆ ಥರದ ಹೊಸ ಹೊಸ ರೆಸಿಪೀಸ್ನು ಮಾಡ್ಬೋದು. ಇವತ್ತು ನಾನು ಅದೇ ರೀತಿ ಒಂದು ಹೊಸ ಥರದ ಯೂನಿಕ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇದನ್ನು ತಯಾರ್ಸಕ್ಕೆ ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಅವು ನಮ್ಮ ಮನ್ಯಾಗ ಈಸಿಯಾಗಿ ಅವೈಲೇಬಲ್ ಇರ್ತವೆ. ಬರೀ 10 ನಿಮಿಷನಾಗ ತಯಾರಿಸಿ ಇದನ್ನು ನೀವು ವಾರಗಟ್ಲೆ ಇಟ್ಟು ತಿನ್ಬಹುದು. ಬಹಳ ಈಸಿ ಸಿಂಪಲ್ ರೆಸಿಪಿ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ನೀರ್ಲ ಹಣ್ಣಿನ ಈ ಹೊಸ ರೆಸಿಪಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ ಒಂದು ಸಣ್ಣ ಬೌಲ್ನಷ್ಟು ನೀರ್ಲ ಹಣ್ಣು ತೊಗೊಂಡಿನಿ. ಗ್ರಾಮ್ನಾಗ ನೋಡಿದ್ರೆ ಇವು 300 ಗ್ರಾಮ್ನಷ್ಟು ಅದವು. ಮಾರ್ಕೆಟ್ನಾಗ ನೋಡ್ರಿ ಈ ರೀತಿ ಬಹಳ ದೊಡ್ಡ ದೊಡ್ಡ ಸೈಜ್ ನೀರ್ಲ ಹಣ್ಣು ಸಿಗಾಕತ್ತವು. ಮುಂಚೆಲ್ಲ ಸಣ್ಣ ಸಣ್ಣ ಸೈಜ್ ಸಿಗ್ತಿದ್ವು ಮತ್ತು ಇದ್ರಾಗ ಪಲ್ಪ್ನು ಜಾಸ್ತಿ ಇರ್ತೈತಿ. ಸೊ ಖಂಡಿತ ನೀವು ಈಗ ಸಿಗಾಕತ್ತಿರೋ ಈ ನೀರ್ಲ ಹಣ್ಣಿನಿಂದ ಈ ಪದಾರ್ಥ ತಯಾರಿಸಿ ನಿಮ್ಮ ಮನೆಗೆ ಏನಾರ ಸಣ್ಣ ಹುಡುಗರು ಇದ್ರೆ ಅವ್ರಿಗೆ ಕೊಡ್ರಿ. ಭಾಳ ಇಷ್ಟಪಟ್ಟು ತಿಂತಾರ. ಸಣ್ಣ ಹುಡುಗರು ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇದು ಗ್ಯಾರಂಟಿ ಇಷ್ಟ ಆಕತಿ. ಇವನು ಮುಂಚೆ ಚಂದಾಗ ತೊಳೆದು ತಗೋರಿ, ಅಂದ್ರೆ ಇದಕ್ಕೆ ಧೂಳು ಏನಾರ ಅಂಟಿದ್ರೆ ಕ್ಲೀನ್ ಆಕತಿ. ಈಗ ಇವನ್ನ ಹೆಚ್ಚಬೇಕು. ಚಾಕುನಿಂದ ನಾನಿಲ್ಲಿ ತೋರ್ಸಕತ್ತೆ ನೋಡ್ರಿ, ಹಿಂಗಿದ್ರ ಪಲ್ಪ್ ತಗೋರಿ, ಬೀಜ ಸೆಪ್ರೇಟ್ ಮಾಡ್ಕೊರಿ. ಈ ಥರ ಚಾಕುನಿಂದ ಇದನ್ನ ಬಹಳ ಈಸಿಯಾಗಿ ತೆಗಿಬಹುದು. ಇದೇ ರೀತಿ ಎಲ್ಲ ನೀರ್ಲನ್ನು ಪಲ್ಪ್ ತಗೊಳ್ಳೋಣ. ನೀವು ಮೊದಲನೇ ಸತಿ ನಮ್ಮ ಚಾನಲ್ ನೋಡಾಕತ್ತಿದ್ರ ಅಥವಾ ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬಾಜುಕ ಬೆಲ್ ಬಟನ್ ಇರ್ತೈತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಈ ರೀತಿ ಎಷ್ಟು ಆಕತಿ ಅಷ್ಟು ಪೂರ್ತಿ ಪಲ್ಪ್ ತಗೋರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ನೀರ್ಲ ಹಣ್ಣಿನಿಂದ ಈ ರೀತಿ ಪಲ್ಪ್ ಕಟ್ ಮಾಡ್ಕೊಂಡು ತಗೊಂಡೇನಿ. ಈಗ ಇವನ್ನ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡಿರಿ. ಇದ್ರಾಗ ಸ್ವಲ್ಪನೂ ನೀರು ಹಾಕಕ್ಕೆ ಹೋಗಬೇಡ್ರಿ, ಇವನ್ನ ಹಂಗೆ ಗ್ರೈಂಡ್ ಮಾಡಿರಿ. ನೀವಿಲ್ಲಿ ನೋಡಕತ್ತಿರ್ಬೋದು ನೋಡ್ರಿ, ಈ ರೀತಿ ನುಣ್ಣಕ್ಕೆ ಇದನ್ನು ಫೈನ್ ಪೇಸ್ಟ್ ಥರ ತಯಾರಿಸ್ಕೊಂಡು ತಗೋರಿ. ಈ ಥರ ಇದನ್ನು ಗ್ರೈಂಡ್ ಮಾಡಿಕೊಂಡು ಸೈಡ್ ತೆಗೆದಿಡ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ನಾಗ 1/4 ಕಪ್ನಷ್ಟು ಸಕ್ಕರೆ ಹಾಕ್ರಿ. ಎಷ್ಟು ಸಕ್ಕರೆ ಹಾಕಿರ್ತೀರಿ ಅಷ್ಟ ನೀರು ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಈ ಸಕ್ಕರೆ ಕರಗಿಸ್ಕೊಂಡು ತಗೊಳ್ಳೋಣ. ಇಲ್ಲಿ ನಾವು 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಈ ರೀತಿ ಯಾವುದು ಮಾಡಾಕತ್ತಿಲ್ಲ. ಸಕ್ಕರೆ ನೀರಿನ ಒಳಗೆ ಕರಗಿಸ್ಕೊಂಡು ತಗೊಂಡ್ರೆ ಸಾಕು. ನೋಡ್ರಿ ಇಲ್ಲಿ ಸಕ್ಕರೆ ಪೂರ್ತಿ ಕರ್ಗೈತಿ. ಈಗ ನಾವು ತಯಾರಿಸಿಟ್ಟಿರೋ ನೀರ್ಲ ಹಣ್ಣಿನ ಪೇಸ್ಟ್ ಇದ್ರಾಗ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ಈ ಸ್ಟೇಜ್ನಾಗ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಡ್ರಿ. ಇಲ್ಲಿ ನಾನು 1/4 ಕಪ್ನಷ್ಟು ಸಕ್ಕರೆ ಹಾಕೀನಿ. ನೀವು ಸಿಹಿ ಒಂದು ಸ್ವಲ್ಪ ಜಾಸ್ತಿ ತಿಂತಿದ್ರೆ ಇನ್ನೊಂದು 2 ಚಮಚೆಯಷ್ಟು ಸಕ್ಕರೆ ಹಾಕ್ಬಹುದು. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇದನ್ನು ಕುದಿಸ್ಕೊಂಡು ತಗೋರಿ. ಇದು ಹೆಂಗೆ ಕುದಿತೈತೆ ನೋಡ್ರಿ, ಹಂಗೆ ಕ್ರಮೇಣ ಹಾಲು ಒಡೆದಾಗ ಯಾವ ರೀತಿ ಒಡಕ್ಕೆ ಬರ್ತೈತೆ ನೋಡ್ರಿ, ಆ ಥರ ಟೆಕ್ಸ್ಚರ್ ಬರ್ತೈತಿ. ಇದಕ್ಕೆ ನೀವು ಇಲ್ಲಿ ಗಮನಿಸ್ತಿರ್ಬೋದು. ಸೊ ಈ ರೀತಿ ಟೆಕ್ಸ್ಚರ್ ಬಂದ್ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ನೋಡ್ರಿ ಆರಿದ ಮ್ಯಾಗ ಇದು ಒಂದು ಸ್ವಲ್ಪ ಡಾರ್ಕ್ ಕಲರ್ ಆಕತಿ. ಈಗ ಈ ಥರದ ಒಂದು ತೆಳ್ಳನ ಅರ್ಬಿ ತಗೊಂಡು ಇದ್ರಾಗ ಇದನ್ನು ನಾವು ಸೋಸ್ಕೊಂಡು ತಗೋಬೇಕು. ಸಾನ್ಗಿ ಒಳಗೆ ಸೋಸಕ್ಕೆ ಹೋಗ್ಬೇಡ್ರಿ, ಈ ರೀತಿ ಒಂದು ಅರ್ಬಿ ಒಳಗನ ಇದನ್ನು ಸೋಸ್ಬೇಕು. ಅಂದ್ರೆ ಸಣ್ಣ ಸಣ್ಣ ಸಿಪ್ಪಿ ತುಂಡು ಏನದವು ನೋಡ್ರಿ ಅವು ಬೇರೆ ಹಾಕವು. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಇದ್ರಾಗಿನ ರಸ ಆಲ್ರೆಡಿ ಬೇರೆ ಆಗೈತಿ. ಇದನ್ನು ಇನ್ನೊಂದು ಸ್ವಲ್ಪ ಹಿಂಡ್ಕೊಂಡು ತಗೊಳ್ಳೋಣ. ಈ ರೀತಿ ಇದನ್ನು ಎಷ್ಟು ಸಾಧ್ಯ ಅಷ್ಟು ಹಿಂಡಿ ಪೂರ್ತಿ ರಸ ತಗೋರಿ. ಸೂಪರ್ ನೋಡ್ರಿ, ಎಷ್ಟು ಪರ್ಫೆಕ್ಟ್ ನೀರ್ಲ ಹಣ್ಣಿನ ಕಲರ್ ಐತಲ್ಲ ಅದು ಎಲ್ಲ ಈ ರಸದ ಒಳಗೆ ಇಳಿದೈತಿ. ನೋಡ್ರಿ ಈ ಥರ ಈ ರಸ ತೆಗೆದು ಈಗ ಇದನ್ನು ಸೈಡ್ ತೆಗೆದಿಡ್ರಿ. ಇದನ್ನು ಹಿಂಡಿ ಉಳಿದಿರೋ ಈ ಮಿಕ್ಸ್ಚರ್ ಏನೈತೆ ನೋಡ್ರಿ ಇದು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಇದು ಭಾಳ ರುಚಿ ಇರ್ತೈತಿ, ಇದನ್ನು ತಿನ್ಬಹುದು. ಈಗ ಗ್ಯಾಸ್ ಮ್ಯಾಗ ದಪ್ಪನ ತಳ ಇರೋ ಯಾವುದರ ಒಂದು ಪಾತ್ರೆ ಅಥವಾ ಈ ಥರದ ಪ್ಯಾನ್ ಬಿಸಿ ಮಾಡಿಕೊಂಡು ಇದ್ರಾಗ ನಾವೇನು ರಸ ತಗೊಂಡಿವಿ ನೋಡ್ರಿ ಅದನ್ನು ಹಾಕ್ರಿ. ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ಈಗ ಇದ್ರಾಗ ನಾವು ಕಾರ್ನ್ಫ್ಲೋರ್ ಹಾಕಬೇಕು. ಕಾರ್ನ್ಫ್ಲೋರ್ ನೋಡ್ರಿ ಒಂದು 2ರಿಂದ 3 ಚಮಚೆಯಷ್ಟು ಈ ರೀತಿ ನೀರಿನ ಒಳಗೆ ಕಲಿಸ್ಕೊಂಡು ಇದನ್ನು ಹಾಕ್ರಿ. ನೋಡ್ರಿ ಈ ಥರ ಇದು ಪೂರ್ತಿ ಮಿಕ್ಸ್ ಆಗಬೇಕು. ಇದ್ರಾಗ ಸ್ವಲ್ಪನೂ ಗಂಟುಳಿಬಾರ್ದು. ಈಗ ಗ್ಯಾಸ್ ಲೋ ಫ್ಲೇಮ್ನಾಗಿಟ್ಟು ಇದನ್ನು ನಾನಿಲ್ಲಿ ತೋರ್ಸಕತ್ತೆ ನೋಡ್ರಿ, ಹಿಂಗೆ ಒಂದು ಕೈನಿಂದ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ.
ಇದು ಡಿಪೆಂಡ್ ಇರ್ತೈತಿ ನೀವು ಎಷ್ಟು ನೀಲ್ ಹಣ್ಣಿನ ರಸ ತಗೊಂಡಿರಿ ಅದ್ರ ಮ್ಯಾಗ. ನಾನಿಲ್ಲಿ ಸ್ವಲ್ಪ ತಗೊಂಡೀನಿ, ಅದರಿಂದ ಒಂದು 2ರಿಂದ 3 ಚಮಚೆ ಅಷ್ಟು ಕಾರ್ನ್‌ಫ್ಲೋರ್ ತಗೊಂಡೇನಿ. ನೀವು ಜಾಸ್ತಿ ರಸ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾರ್ನ್‌ಫ್ಲೋರ್ ಹಾಕಿ ಈ ರೀತಿ ಕಲಿಸ್ಕೊಂಡು ತಗೋರಿ. ಇದನ್ನ ನಾವು ಹೆಂಗೆ ಬೇಯಿಸ್ತೇವೆ ನೋಡ್ರಿ, ಹಂಗೆ ಕ್ರಮೇಣ ಇದ್ರ ಕಲರ್ ಡಾರ್ಕ್ ಆಕತಿ ಮತ್ತು ಇದು ಒಂದು ಸ್ವಲ್ಪ ಗಟ್ಟಿ ಹಾಕ್ಕೊಂತ ಬರ್ತೈತಿ. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಇದ್ರ ಕಲರ್ ಡಾರ್ಕ್ ಆಗೈತಿ. ಇದನ್ನು ಬೇಯಿಸ್ತಾ ಇದ್ದು 4ರಿಂದ 5 ನಿಮಿಷ ಆಗೈತಿ. 5 ನಿಮಿಷ ಆದ್ಮ್ಯಾಗ ಇದು ಗಟ್ಟಿ ಹಾಕ್ಕೊಂತ ಬರ್ತೈತಿ ನೋಡ್ರಿ. ಈ ರೀತಿ ಇದು ಗಟ್ಟಿ ಆದ್ಮ್ಯಾಗ ಇದಕ್ಕಿಂತ ಜಾಸ್ತಿ ಇದನ್ನು ಬೇಯಿಸ್ಬೇಡ್ರಿ. ಈ ಥರ ಇದಕ್ಕೆ ಜೆಲಿ ಟೆಕ್ಸ್ಚರ್ ಬರಬೇಕು. ಇದು ರೆಡಿ ಐತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಈ ಥರದ ಒಂದು ಸಣ್ಣ ಬೌಲ್ ಒಳಗೆ ಹಾಕ್ರಿ, ಅಥವಾ ನಿಮ್ಮ ಕಡೆ ಮೋಲ್ಡ್ ಇದ್ರೆ ಅದ್ರೊಳಗೂ ಹಾಕ್ಬೋದು. ಈ ರೀತಿ ಇದು ಬಿಸಿ ಇದ್ದಾಗನ ಇದನ್ನು ಯಾವ ಮೋಲ್ಡ್ ಒಳಗೆ ಹಾಕ್ತೀರಿ ಅದರ ಆಕಾರ ತಗೊತೈತಿ. ಮ್ಯಾಗಿನ ಸೈಡ್ ಇದನ್ನು ಈವನ್ ಆಗಿ ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ನೀವು ಹಿಂಗೆ ಹೊರಗೆ ಆರಿಸಿನೂ ಸೆಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಆರಿಸಿ ಫ್ರಿಜ್ನಾಗ ಇಡ್ರಿ, ಜಲ್ದಿ ಸೆಟ್ ಆಕತಿ. ಉಳಿದಿರೋ ಮಿಕ್ಸ್ಚರ್ ನಾನು ಈ ಸಣ್ಣ ಮೋಲ್ಡ್ ಒಳಗೆ ಹಾಕಕತ್ತೀನಿ. ಇದ್ರಾಗ ಬೇರೆ ಬೇರೆ ಶೇಪ್ ಅದಾವು. ಈ ಥರದ ಮೋಲ್ಡ ಬೇಕಂತಿಲ್ಲ, ನೀವು ಸಣ್ಣ ಸಣ್ಣ ಬಟ್ಟಲ್ ಒಳಗೂ ಇದನ್ನು ಸೆಟ್ ಮಾಡ್ಕೊಂಡು ತೊಗೋಬೋದು. ನನ್ನ ಕಡೆ ಇತ್ತು, ಅದಕ್ಕೆ ನಾನು ಇದ್ರಾಗ ಹಾಕಕತ್ತೀನಿ. ಈ ರೀತಿ ಒಂದೊಂದು ಚಮಚೆಯಷ್ಟು ಮಿಕ್ಸ್ಚರ್ ಈ ಮೋಲ್ಡ್ ಒಳಗೆ ಹಾಕೋಣ. ಇದನ್ನು ಹಾಕೋದ ತಡ ಇದು ಸೆಟ್ ಆಗಾಕತ್ತೈತಿ, ನೀವು ಇಲ್ಲಿ ನೋಡಾಕತ್ತಿರ್ಬೋದು. ಸೊ ಇದನ್ನು ಬಿಸಿ ಇದ್ದಾಗನ ಮೋಲ್ಡ್ ಒಳಗೆ ಹಾಕ್ರಿ, ಅಂದ್ರೆ ಪರ್ಫೆಕ್ಟ್ ಶೇಪ್ ತೊಗೊತೈತಿ. ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಈ ಎರಡೂ ಫ್ರಿಜ್ನಾಗ ಸೆಟ್ ಆಗಕ್ಕೆ ಬಿಡೋಣ. ಗಮನ ಇರಲಿ, ಇದು ಒಂದು ಸ್ವಲ್ಪ ಆರಿದ ಮ್ಯಾಗನ ಇದನ್ನು ಫ್ರಿಜ್ನಾಗ ಇಡ್ರಿ, ಬಿಸಿ ಬಿಸಿದ ಇಡಕ್ಕೆ ಹೋಗಬೇಡ್ರಿ. ಇದಕ್ಕೆ ಫ್ರಿಜ್ ಬೇಕಾ ಅಂತ ಇಲ್ಲ, ಇದು ಹೊರಗೂ ಒಂದು 5ರಿಂದ 10 ನಿಮಿಷದೊಳಗೆ ಭಾಳ ಚಲೋ ಸೆಟ್ ಆಕತಿ. 5 ನಿಮಿಷ ಆದ್ಮ್ಯಾಗ ಇದನ್ನು ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಇದು ಅಡ್ಜಸ್ಟ್ಗೆ ಈ ರೀತಿ ಆರಾಮಾಗಿ ಬಿಡ್ತೈತಿ, ಕೈಗೆ ಸ್ವಲ್ಪನೂ ಅಂಟ್ಕೊಳಕತ್ತಿಲ್ಲ. ಇದು ಚಂದಾಗ ಸೆಟ್ ಆಗೈತಿ. ಪ್ಲೇಟ್ ಮ್ಯಾಗ ಇದನ್ನು ಈ ರೀತಿ ಹೊಳಸಿ ಅನ್ಮೋಲ್ಡ್ ಮಾಡ್ಕೊಂಡು ತಗೊಳ್ಳೋಣ. ವಾವ್, ಸೂಪರ್ ನೋಡ್ರಿ, ಎಷ್ಟು ಸ್ಮೂತ್ ಶೈನಿ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದೈತಿ. ಈ ರೀತಿ ಇದನ್ನು ತಯಾರಿಸಿ ನೀವು ವಾರಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು. ಮನ್ಯಾಗ ಸಣ್ಣ ಹುಡುಗರು ಇದ್ರೆ ಅವ್ರಿಗೆ ಆಗಾಗ ಏನಾರ ಸಿಹಿ ತಿಂಡಿ ತಿನ್ನಕ್ಕೆ ಬೇಕಾಗ್ತೈತಿ. ಆಗ ಈ ಥರ ತಯಾರಿಸಿ ಇಟ್ಟಿರೋ ಸ್ವೀಟ್ ಮನ್ಯಾಗಿದ್ರೆ ಭಾಳ ಖುಷಿಯಿಂದ ಇಷ್ಟಪಟ್ಟು ತಿಂತಾರ. ವಾವ್, ಸೂಪರ್ ನೋಡ್ರಿ, ನೋಡಕ್ಕೆ ಎಷ್ಟು ಚಂದ ಕಾಣಕತ್ತೈತಿ. ನೀವು ಬೇಕಂದ್ರೆ ಇದ್ರಾಗ ಸಣ್ಣಕ್ಕೆ ಹೆಚ್ಚಿರೋ ಡ್ರೈ ಫ್ರೂಟ್ಸ್ನು ಹಾಕ್ಬೋದು, ಇದು ಇನ್ನೂ ರುಚಿ ಅನ್ನಿಸ್ತೈತಿ. ಈ ರೀತಿ ಇದನ್ನು ತಯಾರಿಸಿ ಕೊಟ್ರೆ ಯಾರು ತಿನ್ನಕ್ಕೆ ಇಷ್ಟಪಡಂಗಿಲ್ಲ ಹೇಳ್ರಿ, ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರ. ನೀವು ಯಾವತ್ತಾದರೂ ಈ ರೀತಿ ನೀಲ್ ಹಣ್ಣಿನಿಂದ ಸ್ವೀಟ್ ತಯಾರಿಸಿರೇನು ಕಮೆಂಟ್ನಾಗ ತಿಳಿಸ್ರಿ. ಇನ್ನೂ ತಯಾರಿಸಿಲ್ಲ ಅಂದ್ರೆ ಖಂಡಿತ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿ ಅನ್ನಿಸ್ತೈತಿ. ಸೊ ಇವತ್ತು ನಾನು ತೋರಿಸಿರೋ ಈ ನೀಲ್ ಹಣ್ಣಿನ ಸ್ವೀಟ್ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ಥರದ ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.